ಕೊಡಲೇಬೇಕು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ವಜಾ ಮಾಡಿ ವಜಾ ಮಾಡಿ ಅಧ್ಯಕ್ಷರೇ ವಜಾ ಮಾಡಿ ವಜಾ ಮಾಡಿ ನಾಗೇಂದ್ರ ವಜಾ ಮಾಡಿ ಮಾನ್ಯ ಅಧ್ಯಕ್ಷರೇ ವಜಾ ಮಾಡಿ ಅಧ್ಯಕ್ಷರೇ ಆ ಸುಸೈಡ್ ಮಾಡಿಕೊಂಡಂತ ಚಂದ್ರಶೇಖರ್ ಅಧ್ಯಕ್ಷರೇ ಫ್ಯಾಮಿಲಿ ಕೇಳ್ತಾ ಇದೆ ಮಾನ್ಯ ಸರ್ಕಾರಕ್ಕೆ ಅಧ್ಯಕ್ಷರೇ ನಮ್ದು ಪೆನ್ಷನ್ ಎಲ್ಲ ಐತಿ, ಯಾಕೆ ಕೊಟ್ಟಿಲ್ಲ? ಗ್ರಾಚ್ಯುಟಿ ಎಲ್ಲ ಐತಿ, PF ಎಲ್ಲ ಮಾನ್ಯ ಐತಿ. ಅಧ್ಯಕ್ಷರೇ ಸರ್ಕಾರ ಈ ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ತಯಾರಿದೆ. ನಾವು ಈಗಾಗಲೇ ಚಂದ್ರಶೇಖರ್ CID ತನಿಖೆ ಮಾಡಿದ್ದೇವೆ. ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಂತೇನೆ ನಿಮ್ಗೆ. ಇವರು ಏನು ಇಡಿದು ಹೇಳ್ತಾ ಇದ್ದಾರೆ, CBI ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಚರ್ಚೆಯಲ್ಲಿ ಭಾಗವಹಿಸಿ ನೋಟಿಸ್ ಕೊಡಿ. ನಿಮ್ಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ, ಉತ್ತರ ಕೊಡ್ತೀವಿ. ನಿಮ್ಗೆ ಉತ್ತರ ನಿಮ್ಗೆ ಸರಿ ಅನಿಸಲಿಲ್ಲ ಮುಂದೆ ನೀವು ನಿರ್ಣಯ ತೆಗೆದುಕೊಳ್ಳಿ. ಅದಕ್ಕೆ ನಾವು ಉತ್ತರ ಚರ್ಚೆ ಮಾಡಬೇಕಾದ್ರೆ ಅವ್ರಿಗೆ ಯಾಕೆ ರಾಜೀನಾಮೆ ತಗೊಂಡು ಈ ರೀತಿ ವಾಪಸ್ ಸರ್ಕಾರ ಯಾಕೆ ತಪ್ಪಾಗಿದೆ? ಸರ್ಕಾರ ರಾಹುಲ್ ಗಾಂಧಿಗೆ ನಾನು ದುಡ್ಡು ಕೊಟ್ಟು ಬಂದಿದ್ದಾರೆ ಅವರು. ಚರ್ಚೆ ಆಗ್ಬೇಕೀಗ. ಅಧಿವೇಶನ ನಡೀಬೇಕು. ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಯಾವುದೇ ರಾಜೀನಾಮೆ ಕೊಡೋವರೆಗೂ ನಾವು ಅಧಿವೇಶನ ನಡೆಯಕ್ಕೆ ಬಿಡೋಣ. ರಾಜೀನಾಮೆ ಕೊಡಬೇಕು. ಹೇಳಿ ರಾಜ್ಯದ ಸಮಸ್ಯೆ ಹಣನೇ ಬರಗಾಲ ಕ್ರಿಶ್ಚಿಯನ್ ಅವರನ್ನು ಮುಂದುವರಿಸ್ತೇನೆ. ದಯವಿಟ್ಟು ಕೂತ್ಕೊಳ್ಳಿ. ಸದನದ ದಯವಿಟ್ಟು ಕೂತ್ಕೊಳ್ಳಿ. ಕ್ರಿಶ್ಚಿಯನ್ ಅವರು ಶ್ರೀ ಕೌಶಲ್ವಿ ಮಾಂತೇಶ್ ದಿನದ ಕಾರ್ಯಕಲಾಪವನ್ನು ನೀವೆಲ್ಲಾ ಪ್ರಶ್ನೆಗಳು ಕೇಳಿ, ನಾವು ಉತ್ತರ ಕೊಡ್ತೀವಿ. ನೀವೇನ್ ಬೇಕಾದ್ರೂ ಕೇಳಿ. 9ನೇ ಪ್ರಶ್ನೆಯನ್ನ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಪ್ರಮಾಣ ವಚನ ಕೊಟ್ಬಿಟ್ಟು ಮಂತ್ರಿ ಮಾಡಿದ್ದಾರೆ. ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮತ್ತೆ ಅವರ ರಿಜೆಕ್ಟ್ ಮಾಡಬಹುದಾಗಿತ್ತಲ್ಲ. ನಿಮಗೂ ರಾಜೀನಾಮೆ ಕೊಡ ಗವರ್ನರ್ ಅದಕ್ಕೆ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ತಪ್ಪಿತಸ್ಥರು ಅಂತ ಆಗಿದ್ದಿದ್ರೆ ಅವರು ತಪ್ಪಿತಸ್ಥರು ಅಂತ ಪ್ರಮಾಣ ವಚನ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವ್ರನ್ನ ಕೇಳ್ಬೇಕು. ನೀವೀಗ ಹೆಂಗ್ ಕೊಟ್ಟಿರಿ ಅಂತ ಬಿಡುಗಡೆಯನ್ನ ಮಾಡುವ ಸೇತುವೆಯನ್ನ ಆದಷ್ಟು ಬೇಗನೆ ಮುಗಿಸುವ ಚಂದ್ರಶೇಖರ್ ಬೇಕಾದಷ್ಟು ಇಶ್ಯೂಗಳಿಂದ ಚರ್ಚೆ ಮಾಡೋದಕ್ಕೆ ಮಾಡಿ. ಚಂದ್ರಶೇಖರ್ ಅವ್ರ ಹೆಂಡತಿ ಸತ್ತೋದಂತ ದಲಿತ ಮಹಿಳೆ ಚಂದ್ರಶೇಖರ್ ಅವ್ರ ಹೆಂಡತಿ ಪೆನ್ಷನ್ಗೋಸ್ಕರ ಅಲಿತಾ ಇದ್ದಾರೆ. ಸರ್ಕಾರಕ್ಕೆ ಪೆನ್ಷನ್ ಕೊಟ್ಟಿಲ್ಲ. ಇಲ್ಲಿ ಸರ್ಕಾರ ಚುಕ್ಕೆ ಗುರುತಿನ ಪ್ರಶ್ನೆ 188 ಉಪಮುಖ್ಯಮಂತ್ರಿ ಮಾನ್ಯ ಕಂದಾಯ ಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕೇಳ ಬಯಸ್ತೀನಿ. ಚುಕ್ಕೆ ಗುರುತಿನ ಪ್ರಶ್ನೆ 188. ಮಾನ್ಯ ಅಧ್ಯಕ್ಷರೇ ಉತ್ತರ ಅತಿ ಹೆಚ್ಚು ಕಾರ್ಮಿಕರು ವಾಸ ಮಾಡುವಂತ KGF ಕ್ಷೇತ್ರದಲ್ಲಿ 14
40,000 ಪೆನ್ಷನ್ ಏನ್ ಕೇಳಿಸಲ್ಲ. ಅನುಮಾನಾಸ್ಪದ ಲಿಸ್ಟ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಕೇಳಲ್ಲ ಕೇಳಲ್ಲ ಮೇಡಮ್ ಕೇಳಲ್ಲ 32,000 ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ. 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಕಾರಣಗಳಿಂದ 32,000 ಇನ್ಕಮ್ ಸರ್ಟಿಫಿಕೇಟ್ ಯಾರು ಕೇಳಲ್ಲ ವಾರ್ಷಿಕ ಬಿಪಿಎಲ್ ಕಾರ್ಡ್ನ ಆದಾಯ ಮಿತಿ 1,20,000 ಇದೆ. ಪೆನ್ಷನ್ ಪಡೆಯಲು ಕುಟುಂಬ ಆದಾಯ 32,000 ಮಾತ್ರ ಕೇಳ್ತಾ ಇದ್ದಾರೆ. ಕೊಡ್ಲೇಬೇಕು. ಆಗಲ್ಲಮ್ಮ, ಸುಮ್ಮನೆ ಹಾಕಿ ಮಾತಾಡ್ತೀಯ, ಏನು ಆಗಲ್ಲ ಇದು.